ಎಲ್ಲರಿಗೂ ನಮಸ್ಕಾರಗಳು. Dear students, in this episode we will discuss about BA 6 semester International Economics ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, that is DSC 12 syllabus in English and Kannada as per NEP guidelines. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಯಾವತ್ತು ನಿಮಗೆ NEP ಗೈಡ್ಲೈನ್ಸ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು 5ನೇ ಸೆಮಿಸ್ಟರ್ನಲ್ಲಿ ನಿಮಗೆ ಈ ಕಂಪೋನೆಂಟ್ಸ್ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿ ಇದೆ. ಆದಾಗ್ಯೂ ಒಂದು ಓವರ್ವ್ಯೂ ಮಾಡ್ಕೊಂಬಿಡಿ. ಇಲ್ಲಿ ಸಾಮಾನ್ಯವಾಗಿ ಕಂಪೋನೆಂಟ್ 1ರಲ್ಲಿ ಇಂಟರ್ನಲ್ ಟೆಸ್ಟ್ಗಾಗಿ ಏನಪ್ಪ ಅಂತಂತಂದರೆ 10 ಅಂಕಗಳು, ಕಂಪೋನೆಂಟ್ 2ನಲ್ಲಿ ಇಲ್ಲಿ ಏನಪ್ಪ ಅಂತ ಇಂಟರ್ನಲ್ ಅಂಕಗಳು ಬಂದುಬಿಟ್ಟು 10 ಅಂಕಗಳು, ಒಟ್ಟು 20 ಅಂಕಗಳು. ಅಸೈನ್ಮೆಂಟ್ ಆರ್ ಸೆಮಿನಾರ್ 5 ಅಂಕಗಳು ಕಂಪೋನೆಂಟ್ 1ರಲ್ಲಿ ಬರುತ್ತೆ, ಇಲ್ಲಿ ಯಾವುದೇ ಅಂಕ ಇಲ್ಲ. ಆಮೇಲೆ ಏನಪ್ಪ ಅಂತಂದರೆ ಒಟ್ಟು 5 ಅಂಕಗಳು. ಕ್ವಿಜ್ ಅಥವಾ ಗ್ರೂಪ್ ಡಿಸ್ಕಷನ್ಗೆ 5 ಅಂಕಗಳಿದೆ, ಇಲ್ಲಿ ಯಾವುದೇ ಅಂಕ ಇಲ್ಲ. ಕಂಪೋನೆಂಟ್ 2ನಲ್ಲಿ ಒಟ್ಟು 5 ಅಂಕಗಳು. ಪ್ರೆಸೆಂಟೇಷನ್ ಅಥವಾ ಪ್ರೊಜೆಕ್ಟ್ ವರ್ಕಿಗೆ ಕಂಪೋನೆಂಟ್ 1ರಲ್ಲಿ ಯಾವುದೇ ಅಂಕ ಇಲ್ಲ, 2ನಲ್ಲಿ ಏನಪ್ಪ ಅಂತಂದರೆ ನೇರವಾಗಿ 10 ಅಂಕ ಇದೆ, 10 ಅಂಕಗಳು. ಒಟ್ಟು ಏನಪ್ಪ ಅಂತಂತಂದರೆ ಕಂಪೋನೆಂಟ್ 1ದಿಂದ 20, ಕಂಪೋನೆಂಟ್ 2ದಿಂದ 20, ಒಟ್ಟು ಅಂಕಗಳು 40. ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಇರ್ತಕ್ಕಂಥದ್ದು. ಅಸೈನ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂತೆ ಒಟ್ಟು 60 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಹೀಗೆ ಒಟ್ಟು ವಿದ್ಯಾರ್ಥಿಗಳು 100 ಅಂಕಗಳನ್ನು ಅಂದರೆ 40 + 60 ಓಕೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲೇನಪ್ಪ ಅಂತಂತಂದರೆ ಈಗ ಸದ್ಯ ನಾವು ಚರ್ಚೆ ಮಾಡತಕ್ಕಂಥದ್ದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಠ್ಯಕ್ರಮ. ಇಲ್ಲಿ BA ಇನ್ ಎಕನಾಮಿಕ್ಸ್ ಯಾವುದು 6 ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಕೋರ್ಸ್ ಕೋಡ್ ಬಂದುಬಿಟ್ಟು ಇಕೋ C12 ಅಂದರೆ ಇದನ್ನು ನಾವು DSC 12 ಅಂಥೇಳಿ ಕರಿತೀವಿ. ನಂಬರ್ ಆಫ್ ಕ್ರೆಡಿಟ್ಸ್ ವಿಲ್ ಬಿ 4. ಓಕೆ, ಸೊ ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ 60 ಅವರ್ಸ್, ಒಟ್ಟು 60 ತಾಸುಗಳಲ್ಲಿ ಇದನ್ನು ಒಬ್ಬ ಅಧ್ಯಾಪಕರು ಅಥವಾ ಪ್ರಾಧ್ಯಾಪಕರು ಇದನ್ನು ಬೋಧನೆ ಮಾಡ್ತಕ್ಕಂಥದ್ದು. ಇಲ್ಲೇನಪ್ಪ ಅಂತಂದರೆ ಸೆಮ್ ಆ್ಯಂಡ್ ಎಕ್ಸಾಮ್ನ ಡ್ಯುರೇಷನ್ 2 ತಾಸುಗಳಿರುತ್ತೆ. ಯಥಾ ಪ್ರಕಾರ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ 40 ಅಂಕಗಳು, ಸಮ್ಮೇಟಿವ್ ಅಸೆಸ್ಮೆಂಟ್ಗೆ 60 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಎಸ್, ಮಾಡ್ಯೂಲ್ ನಂಬರ್ 1. ದಿ ಟೈಟಲ್ ಆಫ್ ದಿ ಮಾಡ್ಯೂಲ್ ಈಸ್ ಇಂಟರ್ನ್ಯಾಷನಲ್ ಟ್ರೇಡ್ ಥೆರೀಸ್, ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು. 15 ತಾಸುಗಳ ಬೋಧನಾವಧಿಗೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮ ಇದಾಗಿದೆ. ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್, ಟ್ರೇಡ್ ಥೆರೀಸ್, ಮರ್ಕೆಂಟಲಿಸ್ಟ್ ವ್ಯೂ, absolute cost and comparative cost advantages theories, Habermas opportunity cost theory, Heckscher-Ohlin theory, ಲಿಯೋನ್ಟಿಫ್ಸ್ ಪ್ಯಾರಡಾಕ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ, ಪ್ರಾಮುಖ್ಯತೆ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ ಏನು, ವ್ಯಾಪಾರ ಸಿದ್ಧಾಂತಗಳು, ವ್ಯಾಪಾರಗಾರನ ದೃಷ್ಟಿಕೋನ, ಸಂಪೂರ್ಣ ವೆಚ್ಚ ಮತ್ತು ತುಲನಾತ್ಮಕ ವೆಚ್ಚ ಅನುಕೂಲ ಸಿದ್ಧಾಂತಗಳು, ಹೆಬರ್ಲರ್ನ ಅವಕಾಶ ವೆಚ್ಚ ಸಿದ್ಧಾಂತ, ಹೆಕ್ಸ್ಚರ್-ಒಹ್ಲಿನ್ ಸಿದ್ಧಾಂತ, ಲಿಯೋನ್ಟಿಫ್ನ ವಿರೋಧಾಭಾಸ. ಇದಿಷ್ಟು ಏನಂತಂದರೆ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಂಶ. ಇದ್ರ ಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಯಾವುದೇ ಪ್ರಶ್ನೆಯನ್ನು ಅಸೈನ್ಮೆಂಟ್ಗಾಗಿ, ಸೆಮಿನಾರ್ಗಾಗಿ ಕೊಡ್ಬೋದು. ಮಾಡ್ಯೂಲ್ ನಂಬರ್ 2, ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಪಾಲಿಸಿ, ವ್ಯಾಪಾರದ ಕರಾರುಗಳು ಮತ್ತು ವಾಣಿಜ್ಯ ನೀತಿ. 17 ತಾಸುಗಳ ಬೋಧನಾವಧಿಗಾಗಿ ಟರ್ಮ್ಸ್ ಆಫ್ ಟ್ರೇಡ್, ಕನ್ಸೆಪ್ಟ್ ಆ್ಯಂಡ್ ಟೈಪ್ಸ್, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಟರ್ಮ್ಸ್ ಆಫ್ ಟ್ರೇಡ್, ಕಮರ್ಷಿಯಲ್ ಪಾಲಿಸಿ, ಫ್ರೀ ಟ್ರೇಡ್ ವರ್ಸಸ್ ಪ್ರೊಟೆಕ್ಷನ್ ಟ್ರೇಡ್, ಟ್ಯಾರಿಫ್ಸ್, ಟೈಪ್ಸ್ ಆಫ್ ಟ್ಯಾರಿಫ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಟ್ಯಾರಿಫ್ಸ್, ಕೋಟಾಸ್, ಆ್ಯಂಟಿ ಡಂಪಿಂಗ್, ಇಕಾನಮಿಕ್ ಇಂಟಿಗ್ರೇಷನ್, ಮೀನಿಂಗ್ ಆ್ಯಂಡ್ ಸ್ಟೇಜಸ್. ವ್ಯಾಪಾರದ ಕರಾರುಗಳು, ಪರಿಕಲ್ಪನೆ ಮತ್ತು ವಿಧಗಳು, ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳು, ವಾಣಿಜ್ಯ ನೀತಿ, ಮುಕ್ತ ಮತ್ತು ರಕ್ಷಣಾತ್ಮಕ ವ್ಯಾಪಾರ, ಸುಂಕಗಳ ಪ್ರಕಾರಗಳು ಮತ್ತು ಪರಿಣಾಮಗಳು,
ಕೋಟಾಗಳು, ಡಂಪಿಂಗ್ ವಿರೋಧಿ ನೀತಿ, ಆರ್ಥಿಕ ಏಕೀಕರಣದ ಅರ್ಥ ಮತ್ತು ಹಂತಗಳು. ಓಕೆ, ಡಿಬೇಟ್ಗಾಗಿ ಇರ್ತಕ್ಕಂತಹ ಒಂದು ವಿಷಯ ವಸ್ತುವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ದೆನ್ ಫ್ರೆಂಡ್ಸ್, ಮಾಡ್ಯೂಲ್ ನಂಬರ್ 3, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಫ್ಲೋ, ಪಾವತಿ ಶಿಲ್ಕು ಮತ್ತು ಬಂಡವಾಳದ ಹರಿವು. 13 ತಾಸುಗಳ ಬೋಧನಾವಧಿಗೆ ಇರ್ತಕ್ಕಂಥದ್ದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ concept, components, disequilibrium in balance of payment, causes and measures to correct the disequilibrium in balance of payment, foreign exchange rate, meaning and types, determination of foreign exchange rate, demand for and supply of forex, purchasing power parity theory, capital flow, meaning and concept of foreign investment, forms of FDI, advantages and disadvantages of FDI, ಪಾವತಿ ಶಿಲ್ಕು ಪರಿಕಲ್ಪನೆ, ಘಟಕಗಳು ಆ್ಯಂಡ್ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಮತ್ತು ಅಸಂತುಲನವನ್ನು ಅಥವಾ ಅಸಮತೋಲನವನ್ನು ಸರಿಪಡಿಸುವ ಉಪಾಯಗಳು ಅಥವಾ ಪರಿಹಾರಗಳು, ವಿದೇಶಿ ವಿನಿಮಯ ದರ, ಅರ್ಥ ಮತ್ತು ಪ್ರಕಾರಗಳು, ವಿದೇಶಿ ವಿನಿಮಯ ದರವನ್ನು ನಿರ್ಧರಿಸುವುದು, ವಿದೇಶಿ ವಿನಿಮಯ ದರಕ್ಕಾಗಿ ಬೇಡಿಕೆ, ಪೂರೈಕೆ, ಕೊಂಡುಕೊಳ್ಳುವ ಶಕ್ತಿ ಸರಿಸಮಾನತಾ ಸಿದ್ಧಾಂತ, ಬಂಡವಾಳದ ಹರಿವು, ವಿದೇಶಿ ವ್ಯಾಪಾರದ ಅರ್ಥ ಮತ್ತು ಪರಿಕಲ್ಪನೆ, ವಿದೇಶಿ ನೇರ ಹೂಡಿಕೆಯ ರೂಪಗಳು, ವಿದೇಶಿ ನೇರ ಹೂಡಿಕೆಯ ಅನುಕೂಲಗಳು ಮತ್ತು ದುಷ್ಪರಿಣಾಮಗಳು. ಓಕೆ, ಇದಾಗಿತ್ತು ಮಾಡ್ಯೂಲ್ ನಂಬರ್ 3. ದೆನ್ ಮಾಡ್ಯೂಲ್ ನಂಬರ್ 4, International Financial Trade Institutions for 15 hours of teaching or contact hours. ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ವ್ಯಾಪಾರ ಸಂಸ್ಥೆಗಳು, ಬ್ರೆಟನ್ ವುಡ್ಸ್ ಇನ್ಸ್ಟಿಟ್ಯೂಷನ್ಸ್, IMF, IBRD, IDA and IFC organization, objectives, functions and their role in developing countries, evolution of WTO, GATT principles and objectives, WTO organization, objectives, functions, agreements and current issues, WTO and developing countries. ಬ್ರಿಟನ್ ವುಡ್ಸ್ ಸಂಸ್ಥೆಗಳು, IMF, IBRD, IDA, IFC ಸಂಸ್ಥೆ ಮತ್ತು ಅದರ ಉದ್ದೇಶಗಳು, ಕಾರ್ಯಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅವುಗಳ ಪಾತ್ರ, WTO ಸಂಘಟನೆಯ ಉಗಮ, ಇದರಲ್ಲಿ ಗ್ಯಾಟ್ ನಿಯಮಗಳು ಮತ್ತು ಉದ್ದೇಶಗಳು, WTO ಸಂಸ್ಥೆಯ ಉದ್ದೇಶ, ಕಾರ್ಯಗಳು, ಒಪ್ಪಂದಗಳು ಮತ್ತು ಪ್ರಸ್ತುತ ಸಮಸ್ಯೆಗಳು, WTO ಮತ್ತು ಅಭಿವೃದ್ಧಿಶೀಲ ದೇಶಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಪ್ರಾಕ್ಟಿಕಲಿಗಾಗಿ ಈ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಬೋದು. ಇದಾಗಿತ್ತು ಆತ್ಮೀಯರೇ ಅದು DSC 12ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಚರ್ಚೆ. ಇದಕ್ಕೆ ಇಲ್ಲಿ ಹಲವಾರು ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿದ್ದೇನೆ. ಇವುಗಳನ್ನು ನೀವು ರೆಫರ್ ಮಾಡಬಹುದಾಗಿದೆ. ಸಾಕಷ್ಟು ಪುಸ್ತಕಗಳಿದ್ದಾವೆ ಇಲ್ಲಿ. ಎಲ್ಲ ಆಂಗ್ಲ ಮಾಧ್ಯಮದಲ್ಲಿದ್ದಾವೆ. ಸರ್ ಎಲ್ಲ ಆಂಗ್ಲ ಮಾಧ್ಯಮದಲ್ಲಿದೆ, ಇನ್ನೆಂಥ ಕನ್ನಡದಲ್ಲಿ ಹೇಗೆ ಯಾವ ಪಠ್ಯ ನಾವು ರೆಫರ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಇರುತ್ತೆ. ನಿಮಗೆ HRK ಸರ್ದು ಬುಕ್ ಸಿಕ್ಕರೆ ನೀವು ಬೈ ಮಾಡಿ ಓದ್ಕೋಬಹುದು. ಅದರ್ವೈಸ್ ನಾನೊಂದು ಬುಕ್ ಅಂದರೆ ನಾನೇ ಒಂದು ಬುಕ್ ಮಾಡಬೇಕಾಗಿತ್ತು, ಆದರೆ ಸಿಲೆಬಸ್ ಪದೇ ಪದೇ ಚೇಂಜ್ ಆಗ್ತಾ ಇರೋ ಕಾರಣಕ್ಕಾಗಿ ಈ ಸದ್ಯ ಪ್ರಿಂಟ್ ಆಗಿಲ್ಲ. ಅದು ಬುಕ್ ತಯಾರಾಗಲಿಕ್ಕೆ ಇರ್ತಕ್ಕಂಥ ಒಂದು ಫಾರ್ಮಲ್ ಇರ್ತಕ್ಕಂಥ ಒಂದು ಬುಕ್ಕು, ಎಲ್ಲ ಕಂಟೆಂಟ್ ಅದೇ ಇದೆ. ಬಟ್ ಇಟ್ ಈಸ್ ರೈಟ್ ನೌ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ನೋಟ್ಸ್. ಓಕೆ, ಪ್ರಸ್ತುತ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಸಿಗ್ತಾ ಇದೆ. ಈಗ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಅದನ್ನು ಪೋಸ್ಟ್ ಮೂಲಕ ಪಡ್ಕೊಳ್ಬಹುದು. ಅದಕ್ಕೆ ಒಂದಿಷ್ಟು ಮಿನಿಮಮ್ ಫೀಸ್ ಇದೆ. ಅದರದ್ದು ಏನು ಪ್ರಿಂಟಿಂಗ್ ಚಾರ್ಜಸ್ ಅಷ್ಟೇ. ಪ್ರಿಂಟಿಂಗ್ ಚಾರ್ಜಸ್ಸು ಪೋಸ್ಟ್ ಚಾರ್ಜಸ್ ಕೊಟ್ಟರೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾವುದಕ್ಕೂ ಓದಿಗಾಗಿ ಕೊರತೆ ಮಾಡ್ಕೊಳ್ಬೇಡಿ ಅನ್ನುವಂಥ ವಿಚಾರ ನಮ್ಮದಿದೆ. ಸೊ ನಿಮಗೆ ಮತ್ತೇನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲ ನೀವು, ಹೌದಾ? ಫ್ರೀ ಇದೆ, ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ತಕ್ಷಣದಲ್ಲಿ ನೋಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ.
ಇದರಿಂದ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ನಿಮ್ಮದೇ ಚಾನಲ್ ಇದು. ಓಕೆ, ಥ್ಯಾಂಕ್ ಯು. ಮತ್ತು ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಮುಂದಿನ ಎಪಿಸೋಡು ಯಾವುದು, ಇನ್ನೂ ಉಳಿದಿರ್ತಕ್ಕಂಥ ಟಿ ಎಸ್ ಸಿಗಳೇನಿದಾವಲ್ಲ 13 and 14, we will focus over syllabus, and after that we will discuss over the most expected questions in the examination. Okay, thank you, good luck.